ಹರಿ ಓಂ. ಹರಿ ಓಂ. ಕೈಗಳನ್ನು ಚಿನ್ನದ ಕರ್ತ ಬೆನ್ನು ನೇರ ಮಾಡಿರೋಣ. ಕಣ್ಗಳನ್ನು ಮೃದುವಾಗಿ ಮುಚ್ಚಿರೋಣ. ಮುಖದಲ್ಲಿ ಮುಗುಳ್ನಗೆಯಲ್ಲಿ ನಮ್ಮ ಗಮನವನ್ನು ಸಂಪೂರ್ಣವಾಗಿ ವಿವರಣೆ ಕಡೆ ಮಾತ್ರ ಕೇಂದ್ರೀಕರಿಸ್ತಾ ಹೋಗೋಣ. ಮನಸ್ಸಿನಲ್ಲಿರುವಂತಹ ಎಲ್ಲ ವಿಚಾರಗಳನ್ನು ಹೊರ ಹಾಕ್ತಾ ಆ ಮನಸ್ಸನ್ನು ಗಮನಿಸ್ತಾ ಹೋಗೋಣ. ಹಾಗೆಯೇ ಗಮನವನ್ನು ಮನಸ್ಸಿನಿಂದ ನಮ್ಮ ಉಸಿರಾಟದ ಕಡೆ ಕೇಂದ್ರೀಕರಿಸ್ತಾ ಹೋಗೋಣ. ನಿಧಾನಗತಿಯ ಉಸಿರಾಟವನ್ನು ಮಾಡ್ತಾ ಹೋಗೋಣ. ಶಾಂತವಾದ ಉಸಿರಾಟವನ್ನು ಮಾಡ್ತಾ ಹೋಗೋಣ. ನಮ್ಮ ಗಮನವು ಸಂಪೂರ್ಣವಾದ ಉಸಿರಾಟದ ಕಡೆ ಕೇಂದ್ರೀಕರಿಸಿರುತ್ತೆ. ಯಾವುದೇ ರೀತಿಯ ಸ್ವಂತ ಪ್ರತಿಕ್ರಿಯೆಗಳನ್ನು ಯಾವುದಕ್ಕೂ ಸಹ ಮಾಡೋದು ಬೇಡ. ಎಲ್ಲವನ್ನು ಸಾಕ್ಷಾಮನೋಭಾವದಿಂದ ಗಮನಿಸ್ತಾ ಹೋಗೋಣ. ಹಾಗೆಯೇ ಹಗುರವಾದ ಮನಸ್ಸಿನಿಂದ ಎರಡು ಕಿವಿಗಳನ್ನು ಮುಚ್ಚುತ್ತಾ ಗಮನವನ್ನು ಶರೀರದ ಒಳಗಿನ ಚಟುವಟಿಕೆಗಳತ್ತ ಕೇಂದ್ರೀಕರಿಸ್ತಾ ಹೋಗೋಣ. ಶರೀರದ ಒಳಗಿನ ಚಟುವಟಿಕೆಗಳನ್ನೊಂದಾದಂತಹ ರಕ್ತ ಸಂಚಲನವನ್ನು ಗಮನಿಸ್ತಾ ಹೋಗೋಣ. ಸಮುದ್ರದ ಅಲೆಯಂತೆ ಏರುತ್ತನ್ನು ಕಾಣುತ್ತಿರುವಂತಹ ನಮ್ಮ ಹೊಟ್ಟೆಯ ಭಾಗ ಹಾಗೂ ಶ್ವಾಸಕೋಶದ ಭಾಗಗಳನ್ನು ಗಮನಿಸ್ತಾ ಹೋಗೋಣ. ಮಧುರವಾದ ಮನಸ್ಸಿನ ಚೈತನ್ಯವನ್ನು ಗಮನಿಸ್ತಾ ಹೋಗೋಣ. ಪ್ರಶಾಂತತೆಯನ್ನು ಗಮನಿಸ್ತಾ ಹೋಗೋಣ. ಶರೀರದ ಒಳಗಿನ ಎಲ್ಲ ಕ್ರಿಯೆಗಳನ್ನು ಚಟುವಟಿಕೆಗಳನ್ನು ಗಮನಿಸ್ತಾ ಹೋಗೋಣ. ಆದರೆ ಎಲ್ಲವೂ ಸಾಕ್ಷಾಮನೋಭಾವದಿಂದ ಇರಲಿ. ಯಾವುದೇ ರೀತಿಯ ಸ್ವಂತ ಪ್ರತಿಕ್ರಿಯೆಗಳನ್ನು ಯಾವುದಕ್ಕೂ ಸಹ ಮಾಡ್ತಾ ಇರೋದಿಲ್ಲ. ಹಗುರವಾದ ಮನಸ್ಸಿನಿಂದ ಮುಚ್ಚಿದ ಕಿವಿಗಳನ್ನು ತೆರೆಯುತ್ತಾ ನಮ್ಮ ಗಮನವನ್ನು ಹೊರಗಿನ ಚಟುವಟಿಕೆಗಳತ್ತ ಕೇಂದ್ರೀಕರಿಸುತ್ತಾ ಹೋಗ್ತಾ ಇದ್ದೇವೆ. ತಣ್ಣನೆಯ ಗಾಳಿ ನಮ್ಮ ದೇಹವನ್ನು ಸ್ಪರ್ಶ ಮಾಡ್ತಾ ಇದೆ. ಆ ಸ್ಪರ್ಶತೆಯನ್ನು ಗಮನಿಸ್ತಾ ಹೋಗೋಣ. ಆ ಸ್ಪರ್ಶತೆಯಿಂದ ದೇಹದಲ್ಲಿ ಉಂಟಾಗುತ್ತಿರುವಂತಹ ಚೈತನ್ಯವನ್ನು ಗಮನಿಸ್ತಾ ಹೋಗೋಣ. ನಿಸರ್ಗದ ಜೀವ ಸರಪಳಿಗಳೊಂದಾದಂತಹ ಪಕ್ಷಿಗಳ ಧ್ವನಿಯನ್ನು ಆಲಿಸ್ತಾ ಹೋಗೋಣ. ಕೀಟಗಳ ಶಬ್ದಗಳನ್ನು ಗಮನಿಸ್ತಾ ಹೋಗೋಣ. ನೀರಿನ ಜಲಧಾರೆಯ ಶಬ್ದವನ್ನು ಗಮನಿಸ್ತಾ ಹೋಗೋಣ. ಎಲ್ಲವನ್ನು ಸಾಕ್ಷಾಮನೋಭಾವದಿಂದ ಗಮನಿಸ್ತಾ ಹೋಗ್ತಾ ಇದ್ದೇವೆ. ಯಾವುದೇ ರೀತಿಯ ಸ್ವಂತ ಪ್ರತಿಕ್ರಿಯೆಗಳನ್ನು ಮಾಡದೆ ಮತ್ತೊಮ್ಮೆ ಬೆನ್ನನ್ನು ನೇರ ಮಾಡೋಣ. ಮುಖದಲ್ಲಿ ಮಂದಹಾಸವನ್ನು ತರುತ್ತಾ 3 ದೀರ್ಘವಾದ ಉಸಿರಾಟವನ್ನು ಮಾಡ್ತಾ ಹೋಗೋಣ. ದೀರ್ಘವಾದ ಹಾಗೂ ನಿಧಾನಗತಿಯ ಉಸಿರಾಟವನ್ನು ಮಾಡ್ತಾ ಇದ್ದೇವೆ. ನಾವುಗಳು ಇರುವಂತಹ ಈ ಸ್ಥಿತಿಯನ್ನು ಯೋಗ ಸ್ಥಿತಿ ಎಂದು ಕರೆಯುತ್ತೇವೆ. ಈ ಯೋಗ ಸ್ಥಿತಿಯ ಸಾಧನೆಗೆ ಸಲಕರಣೆಗಳಾದಂತಹ ದೇಹ, ಮನಸ್ಸು, ಬುದ್ಧಿ, ಭಾವನೆ, ಆತ್ಮ, ಅಹಂಕಾರಗಳಿಗೆ ಚೈತನ್ಯವನ್ನು ನೀಡಲೆಂದು ಪರಮಾತ್ಮನಲ್ಲಿ 3 ಓಂಕಾರ ಹಾಗೂ ಪ್ರಾರ್ಥನೆಗಳೊಂದಿಗೆ ಈ ದಿವಸದ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳುತ್ತಾ ಓಂಕಾರದಿಂದ ಶರೀರದಲ್ಲಿ ಉಂಟಾದಂತಹ ಕಂಪನಗಳನ್ನು ಹಾಗೂ ಶಬ್ದ ತರಂಗಗಳನ್ನು ಗಮನಿಸ್ತಾ ಎರಡೂ ಕೈಗಳನ್ನು ನಿಧಾನವಾಗಿ ನಮಸ್ಕಾರಕ್ಕೆ ತರೋಣ. ಪ್ರಾರ್ಥನೆ ಸಾಮೂಹಿಕವಾಗಿ ಒಟ್ಟಿಗೆ ಮಾಡ್ತಾ ಹೋಗ್ತೀವಿ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ.
ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸ್ವಲ್ಪ ಶ್ರೇಷ್ಠ ಸಾಧನೆಗೆ ಸ್ಥಿರವಾಗಿ ಪತಂಜಲಿ ಮಹರ್ಷಿಗಳಲ್ಲಿ ಕೇಳ್ಕೊಳ್ಳೋಣ. ಶರೀರಕ್ಕೆ ಶಕ್ತಿ, ಮನಸ್ಸಿಗೆ ಶಾಂತಿ, ಬುದ್ಧಿಗೆ ಯುಕ್ತಿ, ಭಾವನೆಗೆ ಭಕ್ತಿ ಹಾಗೂ ಜೀವನಕ್ಕೆ ಮುಕ್ತಿ ದೊರಕಲೆಂದು ಪ್ರಾರ್ಥಿಸ್ತಾ ನಿಧಾನವಾಗಿ ಮೇಲೆ ಬರ್ತಾ ಎರಡೂ ಕೈಗಳನ್ನ ಒಂದಕ್ಕೊಂದು ಸ್ಪರ್ಶ ಮಾಡ್ತಾ ಹೋಗ್ತೀವಿ. ಎರಡೂ ಕೈಗಳ ಪರಸ್ಪರ ಸ್ಪರ್ಶದಿಂದ ಬಂದಂತಹ ಹಸ್ತಗಳ ಬಿಸಿಯನ್ನು ಎರಡೂ ಕಣ್ಗಳ ಮೇಲೆ ವರ್ಗಾವಣೆ ಮಾಡುತ್ತಾ ಮುಚ್ಚಿದ ಕಣ್ಗಳಲ್ಲಿ ಅಜ್ಞಾನದ ಅಂಧಕಾರವನ್ನು ತೊಲಗಿಸಿ ಜ್ಞಾನದ ಸಂಕೇತವಾದ ಆ ಬೆಳಕನ್ನು ಕಾಣೋ ಪ್ರಯತ್ನ ಮಾಡ್ತಾ ಕೈಗಳನ್ನ ಮುಖದ ಮುಂದೆ ಚಾಚ್ತೀವಿ. ಕಣ್ಗಳನ್ನು ನಿಧಾನವಾಗಿ ತೆರೆಯುತ್ತಾ ಹಸ್ತಗಳಿರುವ ಶಕ್ತಿ ದೇವತೆಗಳನ್ನು ಸ್ಮರಿಸುತ್ತಾ ಪವಿತ್ರವಾದ ಈ ಕೈಗಳಿಂದ ದಿನಪೂರ್ತಿ ಪುಣ್ಯದ ಕೆಲಸಗಳನ್ನು ಮಾಡಿಸ್ತಾ ದೇವತೆಗಳಲ್ಲಿ ಕೇಳ್ಕೊಳ್ತೀವಿ. ಹರಿ ಓಂ. ನಿಧಾನವಾಗಿ ಕೈಗಳು ಮೇಲೆ ಬರಲಿ. ಮಂಡಿ ಮೇಲೆ ಬರೋಣ. ಬಲಗಾಲನ ಮುಂದೆ ಇಡೋಣ. ನೇರ ಬರ್ತೀವಿ. ಲಘು ವಿಶ್ರಾಂತಿ. ಅಭ್ಯಾಸದ ಅವಧಿನಲ್ಲಿ ಯಾವುದೇ ವಿಘ್ನಗಳು ಬಾರದಂತೆ ಗಣಪತಿಯನ್ನು ಪ್ರಾರ್ಥಿಸ್ತಾ ಅಭ್ಯಾಸವನ್ನು, ಈ ದಿವಸದ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳು ಪೂರ್ವ ದಿಕ್ಕಿಗೆ ಇರ್ತಾರೆ, ಅವರಲ್ಲಿ ಜ್ಞಾನಾರ್ಜನೆ ಹೆಚ್ಚಾಗಲಿ ಅಂತ ಪೂರ್ವ ದಿಕ್ಕಿನಲ್ಲಿ ಇರ್ತಾರೆ. ವಿವಾಹಿತರು ಉತ್ತರ ದಿಕ್ಕಿನಲ್ಲಿ ಇರ್ತೀವಿ. ಕೌಟುಂಬಿಕ ಕಲಹಗಳು ಬಾರದಂತೆ ಪ್ರಾರ್ಥಿಸ್ತಾ ಅಭ್ಯಾಸಕ್ಕೆ ಮುಂದುವರಿತಾ ಹೋಗೋಣ. ಪಾದಗಳನ್ನ ಜೋಡಿಸಿರ್ತೀವಿ. ಕೈಗಳು ನಮಸ್ಕಾರಕ್ಕೆ ಇರಲಿ. ಕಣ್ಗಳನ್ನು ಮುಚ್ಚಿರ್ತೀವಿ. 3 ಬಾರಿ ಓಂ ಗಂ ಗಣಪತಹೇ ನಮ ಅಂತ ಒಟ್ಟಿಗೆ ಪ್ರಾರ್ಥಿಸ್ತಾ ಅಭ್ಯಾಸಕ್ಕೆ ಮುಂದುವರಿತಾ ಹೋಗೋಣ. ಸ್ಥಿತಿ. ಓಂ ಗಂ ಗಣಪತಹೇ ನಮಃ. ಓಂ ಗಂ ಗಣಪತಹೇ ನಮಃ. ಓಂ ಗಂ ಗಣಪತಹೇ ನಮಃ. ಎಡಗಾಲನ್ನು ಎಡಬದಿಗೆ ಇಡ್ತೀವಿ. ಎಡಗೈಯಿಂದ ಬಲಗಿವಿಯನ್ನು ಇಟ್ಕೊಳ್ತೀವಿ. ಬಲಗೈಯಿಂದ ನಂತರ ಎಡಗವಿಯನ್ನು ಇಟ್ಕೊಳ್ತೀವಿ. ನಾಲಿಗೆಯನ್ನು ಮೇಲ್ಮುಖವಾಗಿ ಅಂಗಳಕ್ಕೆ ತಾಗಿಸ್ತೀವಿ. ಅದನ್ನು ಕೇಸರಿ ಮುದ್ರಾ ಅಂತ ಕರಿತೀವಿ. ಕೂರುವಾಗ ಉಸಿರನ್ನು ತಗೊಳ್ತಾ ಏಳುವಾಗ ಉಸಿರನ್ನು ಹೊರ ಹಾಕ್ತೀವಿ. ಸ್ಥಿತಿ. 1 2 3 4 5 6 7 8 9 10 11 10 9 8 7 6 5 4 3 2 1. ಗಣಪತಿ ಆಸನವನ್ನು ಮಾಡಿದ್ದೀವಿ. ಈಗ ಮುಂದೆ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಶರೀರವನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ನಿಂತಲ್ಲೇ ಓಟ. ಮುಂಗಾಲಿನ ಮೇಲೆ ಭಾರವನ್ನು ಬಿಡ್ತಾ ನಿಧಾನವಾಗಿ ಓಟವನ್ನು ಪ್ರಾರಂಭ ಮಾಡೋಣ. ಸ್ವಲ್ಪ ಬೇಗ ಮಾಡ್ತೀವಿ. ಪೂರ್ಣ ವೇಗವನ್ನು ಹೆಚ್ಚಿಸ್ಕೊಳ್ಳೋಣ. ಶರೀರ ವೇಗ ಇರಲಿ, ಆದರೆ ಉಸಿರಾಟವನ್ನು ವೇಗದೊಂದಿಗೆ ಜೋಡಿಸಬೇಡ. ನಿಧಾನಗತಿಯ ಉಸಿರಾಟವನ್ನು ಮಾಡ್ತಾ ಇರೋಣ. ನಮ್ಮ ಹಿಂದೆಗಳು ಪುಷ್ಟಿ ಭಾಗವನ್ನು ತಾಗ ರೀತಿ ಓಡ್ತಾ ಇದೀವಿ. ಹಾಗೆ ಪ್ರಕಾರ 2 ಅಪ್ 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 ಅಪ್. ಪ್ರಕಾರ 3. ಪಾದ ಹೊರ ಹಾಕ್ತಾ ಮಂಡಿ ಒಳ ಹಾಕ್ತಾ ಬರ್ತೀವಿ. ಪ್ರಕಾರ 4. ಪಾದವನ್ನು ಒಳಗಡೆಯಿಂದ ಮೇಲೆ ಎತ್ತುತ್ತಾ ಮಂಡಿ ಹೊರ ಹಾಕ್ತಾ ಓಡ್ತೀವಿ. ಹಾಗೆ ನೀವು ಹೇಗೆ ನಿಧಾನ ಮಾಡ್ತಾ ಮುಖದ ಓದ್ತೀವಿ. ಎಲ್ಲರೂ ಮ್ಯಾಟ್ನ ಮಧ್ಯೆ ಇರೋಣ. ಕೈಗಳು ಇಂಟು ಆಕಾರ. ಒಂದು ಜಂಪ್ ತಗೋಣ. ಪ್ರಸಾರಿತ ಪಾದ ಉತ್ಥಾನಾಸನ ಚಾಲನೆಗಳು. ಹಿಂದೆ ಹೋಗುವಾಗ ಶ್ವಾಸವನ್ನು ತೆಗೆದುಕೊಳ್ಬೇಕು. ಮುಂದೆ ಇಳಿಯುವಾಗ ಆ ಶ್ವಾಸವನ್ನು ಹೊರ ಹಾಕಬೇಕು. ಸ್ಥಿತಿ. ಪೂರಕ ರೇಚಕ ಪೂರಕ ರೇಚಕ
ಪೂರಕ, ರೇಚಕ. ಹಾಗೆ ತ್ರಿಕೋನಾಸನ ಚಾಲನೆಗಳು. ಕೈಗಳ ಮೇಲೆ ಇರಲಿ. ಬಲಕ್ಕೆ ಇಳಿಯೋಣ, ಎಡಕ್ಕೆ ಬಲಭಾಗ, ನೇರ ಬರ್ತಾ ಎಡಭಾಗ. ಪರಿವೃತ್ತ ತ್ರಿಕೋನಾಸನ ಚಾಲನೆಗಳು. ಕೈಗಳನ್ನ ನೀಳುವಾಗಿ ಚಾಚಿರ್ತೀವಿ. ಬಲಕ್ಕೆ ತಿರುಗುತ್ತಾ ಇಂಚು ಆಕಾರದಲ್ಲಿ ಮೇಲೆ ತಿರುಗಿ ನೋಡ್ತೀವಿ. ನೇರ ಎಡಕ್ಕೆ, ನೇರ ಬಲ, ಎಡ. ಅರ್ಧಕೋನಾಸನ ಚಾಲನೆಗಳು. ಬಲ, ಎಡ, ಬಲ, ಎಡ, ಬಲ, ಎಡ. ಜಂಪ್. ಸಣ್ಣ ವಿಶ್ರಾಂತಿ. ಹಸ್ತಪಾಸ್ತಗಮನೆ. ಪಾದಗಳಲ್ಲಿ ಒಂದು ಅರ್ಧ ಅಡಿಯಷ್ಟು ಅಂತರ ಇರಲಿ. ಕೈಗಳು ಭುಜದ ನೇರಕ್ಕೆ ಇರಲಿ. ಸ್ಥಿತಿ ಸೊಂಟದ ಮೇಲ್ಭಾಗವನ್ನು ಪೂರ್ಣವಾಗಿ ತಿರುಗಿಸೋಣ. ಬಲಕ್ಕೆ, ನೇರ ಎಡ, ಬಲ, ಎಡ, ಬಲ, ಎಡ. ಕೈಗಳು ಆಕಾಶವನ್ನು ನೋಡಲಿ. ಬಲ, ಎಡ, ಬಲ, ಎಡ. ಕೈಗಳು ವಿರುದ್ಧ ನೋಡಲಿ. ಬಲ, ಎಡ, ಬಲ, ಎಡ. ಕೈಗಳು ಸಮನಿರಲಿ. ಬಲ, ಎಡ, ಬಲ, ಎಡ. ಕೈಗಳನ್ನ ನೀಳವಾಗಿ ಚಾಚಿ ಹನುಮ ನಮಸ್ಕಾರಕ್ಕೆ ಮುಂದಾಗೋಣ. ಮ್ಯಾಟ್ನ ಹಿಂದೆ ಇರ್ತೀವಿ. ಒಟ್ಟಿಗೆ ಪ್ರಾರ್ಥನೆ ಹೇಳೋಣ. ನಿಮಗೂ ಸ್ವಲ್ಪ ಗೊತ್ತಿದೆ ಅಲ್ವೇನವ ಮಗ? ಪ್ರಾರ್ಥನೆ ಹನುಮ ನಮಸ್ಕಾರದ ಸ್ವಲ್ಪ ಗೊತ್ತಿರೋದ್ರಿಂದ ಒಟ್ಟಿಗೆ ಹೇಳ್ಬಿಡೋಣ, ಸಮಯ ಉಳಿಯುತ್ತೆ ನಮಗೆ. ಸ್ಥಿತಿ. ಕೈಗಳ ನಮಸ್ಕಾರ. ಕಣ್ಗಳನ್ನು ಮೃದುವಾಗಿ ಮುಚ್ಚಿರೋಣ. ಮುಚ್ಚಿದ ಕಣ್ಗಳಲ್ಲಿ ಆಂಜನೇಯ ಸ್ವಾಮಿಯನ್ನು ಮನಸ್ಸಿನಲ್ಲಿ ಪ್ರತಿಷ್ಠಾಪಿಸ್ಕೊಳ್ಳೋಣ. ಪ್ರತಿಷ್ಠಾಪಿಸ್ಕೊಂಡಿದ್ದಂತಹ ಆಂಜನೇಯ ಸ್ವಾಮಿಗೆ ಹೃದಯಪೂರ್ವಕ ನಮನಗಳನ್ನು ಸಮರ್ಪಿಸುತ್ತಾ ಪ್ರಾರ್ಥನೆಗಳೊಂದಿಗೆ ಈ ದಿವಸದ ಹನುಮ ನಮಸ್ಕಾರಕ್ಕೆ ಮುಂದಾಗ್ತಾ ಹೋಗ್ತಾ ಇದ್ದೀವಿ. ಸ್ಥಿತಿ. ಓಂ ಮನೋಜವಂ ಭಾರತಾತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮಾತಂ ವರಿಷ್ಠಿತಂ ವಾತಾತ್ಮಜಂ ವಾನರಯುತಮುಖ್ಯಂ ಶ್ರೀರಾಮದೂತಂ ಶರಣಮಹಂ ಪ್ರಪದ್ಯಯಾಹ. ಬಲಗನ್ನ ಮುಂದೆ ಇಡ್ತಾ ಓಂ ಶ್ರೀ ಹನುಮತೆ ನಮಃ. ಓಂ ಶ್ರೀ ಆಂಜನೇಯಾಯ ನಮಃ. ಓಂ ಶ್ರೀ ರಾಮದೂತಾಯ ನಮಃ. ಓಂ ಶ್ರೀ ಚಿರಂಜೀವಿನೇ ನಮಃ. ಓಂ ಶ್ರೀ ಶಾಂತಾಯ ನಮಃ. ಓಂ ಶ್ರೀ ಯೋಗಿನೇ ನಮಃ. ಓಂ ಶ್ರೀ ಮಹಾವೀರಾಯ ನಮಃ. ಓಂ ಶ್ರೀ ಮಹಾಕಾಯಾಯ ನಮಃ. ಓಂ ಶ್ರೀ ರಾಮಭಕ್ತಾಯ ನಮಃ. ಓಂ ಶ್ರೀ ಪ್ರಸನ್ನಾತ್ಮನೇ ನಮಃ. ಓಂ ಶ್ರೀ ಬಲಸಿದ್ಧಿಕರಾಯನೇ ನಮಃ. ಓಂ ಶ್ರೀ ಸರ್ವರೋಗಹರಾಯ ನಮಃ. ಎಡಪಾದ. ಹನುಮಧ್ವಜ ಬಂದಾಸನ ವೀರಭದ್ರಾಸನ. ಹನುಮಧ್ವಜ ಬಂದಾಸನ ಏಕಪಾದಾಸನ ದ್ವಿಪಾದಾಸನ ಭುಜಂಗಾಸನ ಬುಧರಾಸನ ಅಂಕುಚಿತ ಬುಧರಾಸನ ಏಕಪಾದಾಸನ ಹನುಮಧ್ವಜ ಬಂದಾಸನ ವೀರಭದ್ರಾಸನ. ನಮಸ್ಕಾರ. ಏನು ಹನುಮ ನಮಸ್ಕಾರವನ್ನು ಮಾಡಿದ್ದೇವೆ, ಅದರ ಫಲಗಳನ್ನು ನಮಗೆ ಅನುಗ್ರಹಿಸಲಿ ಅಂತ ಫಲಶ್ರೀ ಮಂತ್ರ. ರಾಮದೂತಾಯ ಧೀಮಹಿ ವಾಯುಪುತ್ರಾಯ ವಿದ್ಮಹಿ ತನ್ನೋ ಆಂಜನೇಯಾಯ ಪ್ರಚೋದಯಾತ್. ಸ್ಥಿರವಾಗಿ 3 ನಮಸ್ಕಾರಗಳನ್ನು ಆಂಜನೇಯನ ಪಾದಗಳಿಗೆ ನಮಸ್ಕಾರ.
ದಂಡ ನಮಸ್ಕಾರವನ್ನು ಮಾಡೋದ್ರಿಂದ ಹಾಗೂ ದೇಹದ ದಂಡನೆ ಆಗೋದ್ರಿಂದ ನಮಗೆ ಅನಗತ್ಯವಾದ ಕೊಬ್ಬಿನ ಅಂಶಗಳು ಕರಗ್ತಾ ಹೋಗುತ್ತೆ, ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ. ಹಾಗೆಯೇ ಶರೀರಕ್ಕೆ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗ ಶರೀರಕ್ಕೆ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೋ ಶಕ್ತಿಯೊಂದಿಗೆ ರೋಗ ನಿರೋಧಕ ಶಕ್ತಿಯು ಸಹ ಅದರೊಂದಿಗೆ ಬೆಳೀತಾ ಹೋಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಎಲ್ಲರೂ ಸಹ ಕ್ರಮವಾಗಿ ದಂಡ ನಮಸ್ಕಾರಕ್ಕೆ ಮುಂದಾಗೋಣ. ಸ್ಥಿತಿ ಊರ್ಧ್ವ ಹಸ್ತಾಸನ, ಹಸ್ತಪಾದಾಸನ, ಬಲಗಾಲಿಂದ ಇಡ್ತಾ ಏಕಪಾದಾಸನ, ಅಧೋಮುಖ ಶ್ವಾನಾಸನ, ದಂಡಾಸನ, ಮೇರುದಂಡಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ದಂಡಾಸನ, ಮೇರುದಂಡಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ. ಬಲಪಾದವನ್ನು ಎಡಪಾದದ ಮೇಲೆ ಇಡುತ್ತಾ ಅಧೋಮುಖ ಶ್ವಾನಾಸನ, ದಂಡಾಸನ, ಮೇರುದಂಡಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ. ಎಡಪಾದವನ್ನ ಬಲಪಾದದ ಮೇಲೆ ಇಡುತ್ತಾ ಅಧೋಮುಖ ಶ್ವಾನಾಸನ, ದಂಡಾಸನ, ಮೇರುದಂಡಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ. ಬಲಪಾದವನ್ನು 30ರಿಂದ 35 ಡಿಗ್ರಿ ಮೇಲೆ ಎತ್ತುತ್ತಾ ಅಧೋಮುಖ ಶ್ವಾನಾಸನ, ದಂಡಾಸನ, ಮೇರುದಂಡಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ. ಎಡಪಾದವನ್ನ 30-35 ಡಿಗ್ರಿ ಮೇಲೆ ಎತ್ತುತ್ತಾ ಅಧೋಮುಖ ಶ್ವಾನಾಸನ, ದಂಡಾಸನ, ಮೇರುದಂಡಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ. ಬಲಪಾದವನ್ನು ಎಡಪಾದದ ಆಚೆ ಇಡುತ್ತಾ ಇಂಟು ಆಕಾರದಲ್ಲಿ ಅಧೋಮುಖ ಶ್ವಾನಾಸನ, ದಂಡಾಸನ, ಮೇರುದಂಡಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ. ಎಡಪಾದವನ್ನು ಬಲಪಾದದ ಆಚೆ ಇಂಟು ಆಕಾರ ಅಧೋಮುಖ ಶ್ವಾನಾಸನ, ದಂಡಾಸನ, ಮೇರುದಂಡಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ. ಬಲಪಾದವನ್ನು ಬಲ ಹಸ್ತದ ಪಕ್ಕ ಆಚೆಯಿಂದ ಇಡುತ್ತಾ ಭುಜಂಗಾಸನ, ಅಷ್ಟಾಂಗಾಸನ, ಮೇರುದಂಡಾಸನ, ಅಧೋಮುಖ ಶ್ವಾನಾಸನ. ಎಡಪಾದವನ್ನು ಎಡ ಹಸ್ತದ ಆಚೆ ಇಡುತ್ತಾ ಭುಜಂಗಾಸನ, ಅಷ್ಟಾಂಗಾಸನ, ಮೇರುದಂಡಾಸನ, ಅಧೋಮುಖ ಶ್ವಾನಾಸನ. ಬಲಪಾದವನ್ನು ಎಡ ಹಸ್ತದ ಹೊರಗಿನಿಂದ ಇಡುತ್ತಾ ಬಲಮಂಡಿಯನ್ನು ನೆಲಕ್ಕೆ ತಾಗಿಸುತ್ತಾ ಭುಜಂಗಾಸನ, ಅಷ್ಟಾಂಗಾಸನ, ಮೇರುದಂಡಾಸನ, ಅಧೋಮುಖ ಶ್ವಾನಾಸನ. ಎಡಪಾದವನ್ನು ಎಡ ಹಸ್ತದ ಹೊರ ಇಡುತ್ತಾ ಭುಜಂಗಾಸನ, ಅಷ್ಟಾಂಗಾಸನ, ಮೇರುದಂಡಾಸನ, ಅಧೋಮುಖ ಶ್ವಾನಾಸನ. ಬಲಪಾದವನ್ನು ಎಡ ಹಸ್ತದ ಆಚೆ ಹೊರ ಹಿಡುತ್ತಾ ಭುಜಂಗಾಸನ, ಅಷ್ಟಾಂಗಾಸನ, ಮೇರುದಂಡಾಸನ, ಅಧೋಮುಖ ಶ್ವಾನಾಸನ. ಎಡಪಾದವನ್ನು ಬಲ ಹಸ್ತದ ಹೊರ ಇಡುತ್ತಾ ಭುಜಂಗಾಸನ, ಅಷ್ಟಾಂಗಾಸನ, ಮೇರುದಂಡಾಸನ, ಅಧೋಮುಖ ಶ್ವಾನಾಸನ.
ಎಡಪಾದವನ್ನು ಎರಡೂ ಕೈಗಳ ಮಧ್ಯೆ ಮುಂದೆ ಇಡುತ್ತಾ ಏಕಪಾದಾಸನ, ಪಾದಹಸ್ತಾಸನ, ಊರ್ಧ್ವ ಹಸ್ತಾಸನ, ಸಮಸ್ಥಿತಿ, ವಿಶ್ರಾಂತಿ. ಸೂರ್ಯ ನಮಸ್ಕಾರಕ್ಕೆ ಮುಂದಾಗೋಣ. ಪ್ರಾರ್ಥನೆಯನ್ನು ಹೇಳ್ಕೊಡ್ಲಾಗುತ್ತೆ. ಆನಂತರ ಪ್ರಾರ್ಥನೆ ಹೇಳುತ್ತಾ ಸೂರ್ಯ ನಮಸ್ಕಾರಕ್ಕೆ ಮುಂದಾಗೋಣ. ಎಲ್ಲರೂ ಪೂರ್ವಕ್ಕೆ ಇರ್ತೀವಿ. ಪಾದಗಳನ್ನ ಜೋಡಿಸಿರೋಣ. ಕೈಗಳು ನಮಸ್ಕಾರಕ್ಕೆ ಇರಲಿ. ಇದೀಗ ತಾನೇ ಉದಯಿಸಿರುವಂತಹ ಸೂರ್ಯ ಭಗವಂತನಿಗೆ ಹೃದಯಪೂರ್ವಕ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಪ್ರಾರ್ಥನೆಯೊಂದಿಗೆ ಈ ದಿವಸದ ಸಾಮೂಹಿಕ ಸೂರ್ಯ ನಮಸ್ಕಾರಕ್ಕೆ ನಾವೆಲ್ಲರೂ ಸಹ ಮುಂದಾಗ್ತಾ ಹೋಗೋಣ. ಸ್ಥಿತಿ ಓಂ ಹಿರಣ್ಮಹೇನ ಪಾತ್ರೇಣ, ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸಾಪಿಹಿತಂ ಮುಖಂ ಸತ್ಯಸಾಪಿಹಿತಂ ಮುಖಂ ತತ್ವಂ ಪೂಷನ್ನ ಪಾರ್ವಣೋ ತತ್ವಂ ಭೂಷಣ್ಣ ಪಾವೃಣು ಸತ್ಯಧರ್ಮಾಯ ದೃಷ್ಟಹೇ ಸತ್ಯಧರ್ಮಾಯ ದೃಷ್ಟಹೇ ದೇಹಿ ಸದಾ ಸವಿತ್ರಮಂಡಲ ದೇಹಿ ಸದಾ ಸವಿತ್ರಮಂಡಲ ಮಧ್ಯವರ್ತಿ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ನಾರಾಯಣ ಸರಸಿಜಾಸನ ಸನ್ನಿರ್ವಿಷ್ಟ ಸನ್ನಿರ್ದಿಷ್ಟ ಕೇಯುರವಾನ್ ಮಕರಕುಂಡಲವಾನ್ ಕೇಯುರವಾನ್ ಮಕರಕುಂಡಲವಾನ್ ಕಿರೀಟಿ ಕಿರೀಟಿ ಹಾರಿ ಹಿರಣ್ಮಹೇವಪು ಹಾರಿ ಹಿರಣ್ಮಹೇವಪು ಧೃತಶಂಖಚಕ್ರ ಧೃತಶಂಖಚಕ್ರ ಓಂ ಭ್ರಾಂ ಮಿತ್ರಾಯ ನಮಃ. ಓಂ ಹಾಂ ಮಿತ್ರಾಯ ನಮಃ. ನಮ್ಮ ಮ್ಯಾಟ್ನ ಮುಂದೆ ಇರೋಣ. ಮಾಡ್ಸೋಣ. ಸಮಸ್ಥಿತಿ ಮ್ಯಾಟ್ ಸ್ವಲ್ಪ ಇದ್ದೀರವ, ನಿಧಾನಕ್ಕೆ ಮಾಡಿಸ್ಕೋಗು. ಹರಿಯೋ ಓಂ ಹ್ರೀಂ ರವಹೇ ನಮಃ. ಓಂ ಹ್ರೀಂ ರವಹೇ ನಮಃ. ಸಮ ಏಕಂ ದ್ವಿ ಬಲಗಾಮನ ಹಿಂದೆ ಇಡುತ್ತಾ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ಬಲಗಾಲ ಮುಂದೆ ಇಡ್ತಾ ನಾವ ದಶ ಏಕಾದಶ ದ್ವಾದಶ. ನಮಸ್ಕಾರ. ಓಂ ರೂಂ ಸೂರ್ಯಾಯ ನಮಃ. ಓಂ ಹ್ರೂಂ ಸೂರ್ಯಾಯ ನಮಃ. ಏಕಂ ದ್ವಿ ತ್ರಿವೇಣಿ ಎಡಗಾಲು ಚತ್ವಾರಿ ಪಂಚ ಷಟ್ ಸಪ್ತ
ಊರ್ಧ್ವನಾಸನ ಬರ್ತಾ ಊರ್ಧ್ವ ನಮನಾಸನ, ಉತ್ಥಾನಾಸನ, ಏಕಪಾದಾಸನ, ಬಲಗಾಲು ಅದು ಮುಖ ಷಡಂಗಾಸನ, ಅಷ್ಟಾಂಗ ಪಣಿಕಟಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಬಲಗಾಲ ಮುಂದೆ ಉತ್ಥಾನಾಸನ, ಉತ್ಥಾನಾಸನ, ಊರ್ಧ್ವ ನಮನಾಸನ, ಸಮಸ್ಥಿತಿ ನಮಸ್ಕಾರ. ಓಂ ಬ್ರೌಂ ಖಗಾಯ ನಮಃ. ಓಂ ಖಗಾಯ ನಮಃ. ಸಮಸ್ಥಿತಿ. ಉಸಿರು ತಗೋತಾ ಊರ್ಧ್ವ ನಮನಾಸನ. ಉಸಿರನ್ನು ಹೊರ ಹಾಕುತ್ತಾ ಉತ್ಥಾನಾಸನ. ಉಸಿರನ್ನು ತಗೋತಾ ಎಡಪಾದ ಹಿಂದೆ ಏಕಪಾದ ಪ್ರಸರಣಾಸನ. ಉಸಿರನ್ನ ಹೊರ ಹಾಕುತ್ತಾ ಅಧೋಮುಖ ಶ್ವಾನಾಸನ. ಉಸಿರನ್ನು ತಗೋತಾ ಷಡಂಗಾಸನ. ಉಸಿರನ್ನ ಹೊರ ಹಾಕಿ ಹೋಲ್ಡ್ ಮಾಡುತ್ತಾ ಅಷ್ಟಾಂಗ ಪ್ರಣಿಪತಾಸನ. ಉಸಿರನ್ನ ತಗೋತಾ ಭುಜಂಗಾಸನ. ಉಸಿರನ್ನ ಹೊರ ಹಾಕುತ್ತಾ ಅಧೋಮುಖ ಶ್ವಾನಾಸನ. ಎಡಪಾದವನ್ನ ಮುಂದೆ ಇಟ್ಟು ಉಸಿರನ್ನು ತಗೋತಾ ಏಕಪಾದ ಪ್ರಸರಣಾಸನ. ಬಲಪಾದವನ್ನು ಎಡಹಸ್ತದ ಪಕ್ಕ ತಂದಿಡುತ್ತಾ ಉಸಿರು ಹೊರ ಹಾಕುತ್ತಾ ಉತ್ಥಾನಾಸನ. ನಿಧಾನವಾಗಿ ಉಸಿರು ತಗೋತಾ ಮೇಲೆ ಬರೋಣ. ಕೈಗಳು ನಮಸ್ಕಾರ ಸ್ಥಿತಿಗೆ ಹೋಗ್ಲಿ. ಊರ್ಧ್ವ ನಮನಾಸನ, ಸಮಸ್ಥಿತಿ ನಮಸ್ಕಾರ. ಹರಿ ಓಂ. ಓಂ ರಹ ಪೂಷ್ಣೇ ನಮಃ. ಓಂ ರಹ ಪೂಷ್ಣೇ ನಮಃ. ಊರ್ಧ್ವ ನಮನಾಸನ, ಉತ್ಥಾನಾಸನ, ಏಕಪಾದ ಪ್ರಸರಣಾಸನ, ಬಲಗಾಲ ಬಲಗಾಲ, ಅಧೋಮುಖ ಅಧೋಮುಖ ಶ್ವಾನಾಸನ, ಷಡಂಗಾಸನ, ಅಷ್ಟಾಂಗ ಪಣಿಪತಾಸನ, ಭುಜಂಗಾಸನ, ಅಧೋಮುಖ ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ಥಾನಾಸನ, ಊರ್ಧ್ವ ನಮನಾಸನ, ಸಮಸ್ಥಿತಿ ನಮಸ್ಕಾರ. ಓಂ ರಾಂ ಹಿರಣ್ಯಗರ್ಭಾಯ ನಮಃ. ಓಂ ಹಾಂ ಹಿರಣ್ಯಗರ್ಭಾಯ ನಮಃ. ಸಮಸ್ಥಿತಿ, ಭೂಮಧ್ಯ ದೃಷ್ಟಿ, ದೃಷ್ಟಿ, ಭೂಮಧ್ಯ ದೃಷ್ಟಿ, ಬಲಗಾಲು ಆರ್ಥಿಕ ದೃಷ್ಟಿ, ಸಮದೃಷ್ಟಿ, ಅಂತರಿಕ ದೃಷ್ಟಿ, ಭೂಮಧ್ಯ ದೃಷ್ಟಿ, ನಾಸಿಕ ದೃಷ್ಟಿ, ಭೂಮಧ್ಯ ದೃಷ್ಟಿ, ನಾಸಿಕ ದೃಷ್ಟಿ, ಭೂಮಧ್ಯ ದೃಷ್ಟಿ, ಸಮದೃಷ್ಟಿ, ಅಂತರಿಕ ದೃಷ್ಟಿ. ಓಂ ಪ್ರೀಂ ಮರಿಚಹೇ ನಮಃ. ಓಂ ಹ್ರೀಂ ಮರಿಚಯೇ ನಮಃ. ಬಲಗಾಲು ಏನು ಮಾಡ್ತಾ ಇಲ್ಲ.
ಹರಿ ಓಂ. ಓಂ ಭ್ರೂಂ ಆದಿತ್ಯಾಯ ನಮಃ. ಓಂ ಭೂಮ್ ಆದಿತ್ಯಾಯ ನಮಃ. ನಮಸ್ತೆ. ಭೂಮಧ್ಯ ದೃಷ್ಟಿ, ನಾಸಿಕಾ ದೃಷ್ಟಿ, ಎಡಗಾಲನ ಹಿಂದೆ ಹಾಕುತ್ತಾ ಭೂಮಧ್ಯ ದೃಷ್ಟಿ, ನಾಸಿಕಾ ದೃಷ್ಟಿ, ಸಮದೃಷ್ಟಿ, ಅಂತರ್ಮುಖ ದೃಷ್ಟಿ, ಭೂಮಧ್ಯ ದೃಷ್ಟಿ, ನಾಸಿಕಾ ದೃಷ್ಟಿ. ಎಡಗಾಲನ್ನು ಮುಂದೆ ಹಾಕುತ್ತಾ ಭೂಮಧ್ಯ ದೃಷ್ಟಿ, ನಾಸಿಕಾ ದೃಷ್ಟಿ, ಭೂಮಧ್ಯ ದೃಷ್ಟಿ, ಸಮದೃಷ್ಟಿ, ಅಂತರ್ಮುಖ ದೃಷ್ಟಿ. ನಮಸ್ಕಾರ. ಓಂ ಹ್ರೈಂ ಸವಿತ್ರಹೇ ನಮಃ. ಓಂ ಹ್ರೈಂ ಸವಿತ್ರಹೇ ನಮಃ. ಪೂರಕ ಪೂರಕ ಕಾಲು ಜೋಡಿಸಪ್ಪ ಸರ್. ರೇಚಕ ಪೂರಕ ಬಲಗಾಲಿಂದೆ ರೇಚಕ ಪೂರಕ ರೇಚಕ ಪೂರಕ ವಿಡಿಯೋ ಆಗ್ತಿದೆ. ರೇಚಕ ಪೂರಕ ರೇಚಕ ಸಮಸ್ಥಿತಿ ನಮಸ್ಕಾರ. ಓಂ ಭ್ರೂಂ ಅರ್ಕಾಯ ನಮಃ. ಓಂ ಭೌಂ ಅರ್ಕಾಯ ನಮಃ. ಎಡಗಾಲು ತಗೋತಾ ಎಡಗಾಲು ಓಂ ರಹ ಭಾಸ್ಕರಾಯ ನಮಃ. ಓಂ ರಹ ಭಾಸ್ಕರಾಯ ನಮಃ. ಸಮ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಕುಂಭಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ. ನಮಸ್ಕಾರ. ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ಈಗ ಸೂರ್ಯ ನಮಸ್ಕಾರದ ಅಭ್ಯಾಸವನ್ನು ಕಲಿಯುತ್ತಾ ಹೋಗೋಣ. ಹೇಗೆ ಉಸಿರು ತಗೋಬೇಕು, ಯಾವ ಥರ ಮಾಡಬೇಕು ಅಂತ. ಕೈಗಳು ನಾವೆಲ್ಲ ಸಮ ಸ್ಥಿತಿಯಲ್ಲಿರೋಣ. ಪಾದಗಳು ಜೋಡಿಸಿರಲಿ, ನಮ್ಮ ಮಂಡಿಗಳು ಜೋಡಿಸಿರಲಿ, ಹೊಟ್ಟೆಯ ಭಾಗ ಒಳಗಡೆ ಎಳ್ಕೊಳ್ಳೋಣ. ನಮ್ಮ ಕೈಗಳ ಬೆರಳುಗಳು ನೇರವಾಗಿ ಇರಲಿ. ಸಮದೃಷ್ಟಿಯಲ್ಲಿ ನೋಡುತ್ತಾ 3 ಉಸಿರಾಟವನ್ನು ಮಾಡುತ್ತಾ ಹೋಗೋಣ. ಸೊಂಟದ ಮೇಲ್ಭಾಗದ ದೇಹವನ್ನು ಸ್ವಲ್ಪ ಹಿಂದಕ್ಕೆ ಬಾಗಿಸುತ್ತಾ ಕೈಗಳು ಹಿಂದೆಯಿಂದ ಉಸಿರು ತಗೋತಾ ನಮಸ್ಕಾರ ಸ್ಥಿತಿಗೆ ಹೋಗಲಿ. ನಮ್ಮ ತೋಳುಗಳು ನೇರ ಇರಲಿ. ತಲೆ ಎತ್ತಿ ನಮಸ್ಕಾರವನ್ನು ನೋಡುತ್ತಾ 3 ಉಸಿರಾಟವನ್ನು ಮಾಡುತ್ತಾ ಹೋಗೋಣ.
ಊರ್ಧ್ವನಮನಾಸನ. ಉಸಿರು ಹೊರ ಹಾಕುತ್ತಾ ಹಾಕುತ್ತಾ ನಮ್ಮ ಎರಡು ಹಸ್ತಗಳನ್ನ ಪಾದದ ಆಚೆ ಈಚೆ ತಗೊಂಡೋಗಿಡೋಣ. ಸಂಪೂರ್ಣ ಹಸ್ತವು ಮ್ಯಾಟಿಗೆ ಒತ್ತುತ್ತಾ ಇರಲಿ. ಸಾಧ್ಯವಾದರೆ ನಮ್ಮ ಮಂಡಿಗೆ ಹಣೆಯನ್ನು ಒತ್ತುತ್ತಾ 3 ಉಸಿರಾಟವನ್ನು ಮಾಡುತ್ತಾ ಹೋಗೋಣ. ಉತ್ತನಾಸನ. ನಮ್ಮ ಎಡಪಾದವನ್ನು ತೆಗೆದು ಹಿಂದೆ ಇಡೋಣ. ಎಡಮಂಡಿಯನ್ನು ಲಘುವಾಗಿ ಮ್ಯಾಟಿಗೆ ಒತ್ತೋಣ. ಉಸಿರು ತಗೋತಾ ನಮ್ಮ ಬಲಮಂಡಿ ಭುಜಕ್ಕೆ ಒತ್ತುತ್ತಾ ಇರಲಿ. ತಲೆ ಎತ್ತಿ ಆಕಾಶವನ್ನು ನೋಡ್ತಾ ಹೋಗೋಣ. ಪುಷ್ಟಿಯ ಭಾಗ ಕೆಳಗಡೆ ತಳ್ತಾ ಇರಲಿ. 3 ಉಸಿರಾಟವನ್ನು ಮಾಡುತ್ತಾ ಹೋಗೋಣ. ಏಕಪಾದ ಪ್ರಸರಣಾಸನ. ಉಸಿರನ್ನು ಹೊರ ಹಾಕುತ್ತಾ ನಮ್ಮ ಬಲಪಾದವನ್ನು ತೆಗೆದು ಎಡಪಾದದ ಪಕ್ಕ ಇಡೋಣ. ಹಿಂಡಿಯನ್ನ ಮ್ಯಾಟಿಗೆ ಒತ್ತೋಣ. ಸಾಧ್ಯವಾದರೆ ನಮ್ಮ ತಲೆಯನ್ನ ಮ್ಯಾಟಿಗೆ ಒತ್ತುತ್ತಾ ನಮ್ಮ ದೃಷ್ಟಿ ಮಣಿಪುರ ಚಕ್ರದ ಕಡೆ ಇರಲಿ. ಅದೋ ಮುಖ ಶ್ವಾನಾಸನ. 3 ಉಸಿರಾಟ. ನಮ್ಮ ಎರಡೂ ಮಂಡಿಗಳನ್ನ ಲಘುವಾಗಿ ಮ್ಯಾಟಿಗೆ ಉಸಿರು ತಗೋತಾ ಇಡೋಣ. ಸಮ ದೃಷ್ಟಿಯಲ್ಲಿ ಮ್ಯಾಟನ್ನ ನೋಡ್ತಾ ಹೋಗೋಣ. ನಮ್ಮ ಬೆನ್ನಿನ ಭಾಗ ಹಳ್ಳ ಇರಲಿ. ಸಂಪೂರ್ಣ ದೇಹವು ಸಡಿಲಗೊಂಡಿರಲಿ. ವಿಶ್ರಾಂತಿದಾಯಕ 3 ಉಸಿರಾಟವನ್ನು ಮಾಡುತ್ತಾ ಹೋಗೋಣ. ಷಡಂಗಾಸನ. ನಮ್ಮ ಹಣೆಯ ಭಾಗ ಹಾಗೂ ಎದೆಯ ಭಾಗವನ್ನು ಮ್ಯಾಟಿಗೆ ಒತ್ತುತ್ತಾ ಉಸಿರು ಹೊರ ಹಾಕುತ್ತಾ ಹಣೆಯ ಭಾಗ ಹಾಗೂ ಎದೆಯ ಭಾಗವನ್ನು ಮ್ಯಾಟಿಗೆ ಒತ್ತುತ್ತಾ ಹೋಗೋಣ. ಸ್ವಲ್ಪ ಹೊತ್ತು ಉಸಿರನ್ನು ಹೋಲ್ಡ್ ಮಾಡೋಣ. ಸಂಪೂರ್ಣ ದೇಹವು ಅಂಕುಡೊಂಕಾಗಿರಲಿ. ನಂತರ 3 ಉಸಿರಾಟವನ್ನು ಮಾಡುತ್ತಾ ಹೋಗೋಣ. ಅಷ್ಟಾಂಗ ಪ್ರಣಿಪತಾಸನ. ಹಾಗೆ ಉಸಿರು ತಗೋತಾ ನಮ್ಮ ಭುಜವನ್ನು ಮೇಲೆ ಮಾಡ್ತಾ ಹೋಗೋಣ. ನಮ್ಮ ತಲೆಯು ಆಕಾಶವನ್ನು ನೋಡ್ತಾ ಹೋಗಲಿ. ಹೊಟ್ಟೆ ಭಾಗವನ್ನು ಒಳಗಡೆ ಇಟ್ಕೊಳ್ಳೋಣ. 3 ಉಸಿರಾಟವನ್ನು ಮಾಡುತ್ತಾ ಹೋಗೋಣ. ಭುಜಂಗಾಸನ. ಉಸಿರು ಹೊರ ಹಾಕುತ್ತಾ ಮತ್ತೊಮ್ಮೆ ಬೆನ್ನಿನ ಭಾಗವನ್ನು ಮೇಲೆ ಮಾಡ್ತಾ ಹೋಗೋಣ. ಹಿಂಡಿಗಳು ಮ್ಯಾಟಿಗೆ ಒತ್ತುತ್ತಾ ಹೋಗಲಿ. ನಮ್ಮ ತಲೆಯ ಭಾಗವು ಮ್ಯಾಟಿಗೆ ಒತ್ತುತ್ತಾ ಹೋಗಲಿ. ದೃಷ್ಟಿ ನಮ್ಮ ಒಕ್ಕಳದ ಭಾಗವನ್ನು ನೋಡುತ್ತಾ 3 ಉಸಿರಾಟವನ್ನು ಮಾಡುತ್ತಾ ಹೋಗೋಣ. ಅದೋ ಮುಖ ಶ್ವಾನಾಸನ. ಹಾಗೆ ಉಸಿರು ತಗೋತಾ ನಮ್ಮ ಎಡಪಾದವನ್ನು 2 ಹಸ್ತಗಳ ಮಧ್ಯೆ ತಗೊಬಂದಿಡೋಣ. ಮತ್ತೊಮ್ಮೆ ಬಲಬಂಡಿಯನ್ನು ಮ್ಯಾಟಿಗೆ ಒತ್ತುತ್ತಾ ಎಡಬಂಡಿಯನ್ನು ಭುಜಕ್ಕೆ ಒತ್ತುತ್ತಾ ತಲೆ ಎತ್ತಿ ಆಕಾಶವನ್ನು ನೋಡುತ್ತಾ 3 ಉಸಿರಾಟವನ್ನು ಮಾಡುತ್ತಾ ಹೋಗೋಣ. ಏಕಪಾದ ಪ್ರಸರಣಾಸನ. ನಮ್ಮ 2 ಹಸ್ತಗಳು ಹಾಗೆ ಇರಲಿ. ಉಸಿರನ್ನು ಹೊರ ಹಾಕುತ್ತಾ ನಮ್ಮ ಬಲಪಾದವನ್ನು ಎಡಪಾದದ ಪಕ್ಕ ತಂದಿಡೋಣ. ಮಂಡಿಯನ್ನು ನೇರ ಮಾಡೋಣ. ಸಾಧ್ಯವಾದರೆ ನಮ್ಮ ಮಂಡಿಗೆ ಹಣೆಯನ್ನು ಒತ್ತುತ್ತಾ 3 ಉಸಿರಾಟವನ್ನು ಮಾಡುತ್ತಾ ಹೋಗೋಣ. ಉತ್ತಾನಾಸನ. ಹಾಗೆ ಉಸಿರು ತಗೋತಾ ನೇರ ಬರೋಣ. ಸೊಂಟದ ಮೇಲ್ಭಾಗದ ದೇಹವನ್ನು ಮತ್ತೊಮ್ಮೆ ಹಿಂದೆ ಭಾಗಿಸುತ್ತಾ ಹಿಂದೆಯಿಂದ ಉಸಿರು ತಗೋತಾ ನಮಸ್ಕಾರ ಸ್ಥಿತಿಗೆ ಹೋಗಲಿ. ಮತ್ತೊಮ್ಮೆ ತಲೆ ಎತ್ತಿ ನಮಸ್ಕಾರವನ್ನು ನೋಡುತ್ತಾ 3 ಉಸಿರಾಟವನ್ನು ಮಾಡುತ್ತಾ ಹೋಗೋಣ. ಊರ್ಧ್ವ ನಮನಾಸನ. ಹಾಗೆ ನೇರ ಬರೋಣ. ಉಸಿರನ್ನು ಹೊರ ಹಾಕುತ್ತಾ ಸಮಸ್ಥಿತಿಯಲ್ಲಿರಲಿ. ಕೈಗಳ ನಮಸ್ಕಾರ ಸ್ಥಿತಿ. ಎಲ್ಲ ಸೂರ್ಯ ದೇವನ ಕಡೆ ತಿರ್ಕೊಳ್ಳೋಣ. ಸ್ವರಶ್ರುತಿ ಮಂತ್ರ ಏನು 13 ಆಸನಗಳನ್ನು ಮಂತ್ರಘೋಷಗಳೊಂದಿಗೆ ಮಾಡಿದ್ದೇವೆ. ಅದರ ಸಂಪೂರ್ಣ ಫಲಗಳನ್ನು ನಮಗೆ ಅನುಗ್ರಹಿಸಿ ಸೂರ್ಯ ಭಗವಂತನಲ್ಲಿ ಕೇಳ್ಕೊಳ್ತಾ ಸ್ವರಶ್ರುತಿ ಮಂತ್ರವನ್ನು ಹೇಳ್ಕೊಡ್ಲಾಗತ್ತೆ. ಆನಂತರ ಎಲ್ಲರೂ ಸಹ ಒಟ್ಟಿಗೆ ಹೇಳ್ತಾ ಹೋಗ್ತೀವಿ. ಆದಿತ್ಯ ನಮಸ್ಕಾರ. ಆದಿತ್ಯ ನಮಸ್ಕಾರ. ಹೇ ಕುರ್ವಂತು ದಿನೇ ದಿನೇ. ಹೇ ಕುರ್ವಂತು ದಿನೇ ದಿನೇ. ಆಯು ಪ್ರಜ್ಞಾ ಬಲಂ ವೀರ್ಯಂ. ಆಯು ಪ್ರಜ್ಞಾ ಬಲಂ ವೀರ್ಯಂ. ತೇಜಸ್ತೆಷಾಂಚಚಾಯತೆ. ತೇಜಸ್ತೆಷಾಂಚಚಾಯತೆ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಓಂ ನಮೋ
ಭಗವತೆ ಸೂರ್ಯನಾರಾಯಣಾಯ ನಮಃ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ ನಮಃ. ಮೂರ್ತಿಗಳಿಗೆ 3 ಪ್ರದಕ್ಷಿಣೆಗಳು ಬಲಬದಿಯಿಂದ. ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ. ಮ್ಯಾಟ್ನ ಮುಂದೆ ಇರೋಣ. ಪಾದಗಳು ಮತ್ತೆ ಸ್ಪರ್ಶ ಆಗ್ತಾ ಇರಲಿ. ಸ್ಥಿತಿ. ಸಮುದ್ರವಸನೆ ದೇವಿ, ಸಮುದ್ರವಸನೆ ದೇವಿ, ಪರ್ವತತ್ಸನ ಮಂಡಲೆ, ಪರ್ವತಸ್ಸನ ಮಂಡಲೆ, ವಿಷ್ಣು ಪತ್ನಿ ನಮಸ್ತುಭ್ಯಂ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಪಾದಸ್ಪರ್ಶಂ ಕ್ಷಮರ್ಪಣೆ, ಪಾದಸ್ಪರ್ಶಂ ಸಮರ್ಪಣೆ. ಸ್ಥಿರವಾಗಿ ಪೂರ್ಣ ಹಸ್ತಗಳನ್ನು ಭೂಮಿ ಮಾತೆಗೆ ಸ್ಪರ್ಶ ಮಾಡ್ತಾ ನೇರವಾಗಿ ಒಂದು ನಮಸ್ಕಾರ. ಬಲಭಾಗದಲ್ಲಿ ಇಂಟು ಆಕಾರದ ನಮಸ್ಕಾರ, ಎಡಭಾಗದಲ್ಲಿ ಇಂಟು. ಚಂದ್ರ ನಮಸ್ಕಾರಕ್ಕೆ ಮುಂದಾಗ್ತಾ ಇದ್ದೀವಿ. ಚಂದ್ರ ನಮಸ್ಕಾರ ಮಾತೆಯರಿಗೆ ಮತ್ತು ಸ್ತ್ರೀಯರಿಗೆ ಒಳ್ಳೆಯ ಅಭ್ಯಾಸ ಇದು. ಅವರಲ್ಲಿ ಉಂಟಾಗುವಂತಹ ಮಾಸಿಕ ಸಮಸ್ಯೆಗಳು, ಆಮೇಲೆ ಸ್ತ್ರೀ ದೋಷಗಳು ಒಂದಿಷ್ಟು ಇರ್ತವೆ. ಆ ಥರದ್ದೆಲ್ಲ ಚಂದ್ರ ನಮಸ್ಕಾರವನ್ನು ಮಾಡೋದ್ರಿಂದ ದೂರ ಆಗುತ್ತೆ. ಮ್ಯಾಟ್ನ ಬಲಭಾಗದಲ್ಲಿ ಇರ್ತೀವಿ. ಮೊದಲಿಗೆ ಪಾದಗಳನ್ನ ಜೋಡಿಸೋಣ. ಕೈಗಳು ನಮಸ್ಕಾರಕ್ಕೆ ಬರಲಿ. ಕಣ್ಗಳನ್ನು ಮುಚ್ಚೋಣ. ಮುಚ್ಚಿದ ಕಣ್ಗಳಲ್ಲಿ ಚಂದ್ರನನ್ನು ಸಂಕಲ್ಪಿಸಿಕೊಂಡು ಬಿಡೋಣ. ಈಗ ಚಂದ್ರ ಇರೋದಿಲ್ಲ, ಆದರೆ ಚಂದ್ರನನ್ನು ಸಂಕಲ್ಪಿಸಿಕೊಳ್ಳುತ್ತಾ ಆ ಚಂದ್ರನಿಗೆ ಹೃದಯಪೂರ್ವಕ ನಮನಗಳನ್ನು ಸಮರ್ಪಿಸುತ್ತಾ ಚಂದ್ರ ನಮಸ್ಕಾರಕ್ಕೆ ನಾವೆಲ್ಲರೂ ಮಾನಸಿಕವಾಗಿ ಸಿದ್ಧರಾಗೋಣ. ಸ್ಥಿತಿ. ಅರ್ಧ ಚಂದ್ರಾಸನ. ಕೈಗಳನ್ನ ಮೇಲೆ ಎತ್ತುತ್ತಾ ಒಮ್ಮೆ ನಮ್ಮ ಎಡಭಾಗಕ್ಕೆ ಬಾಗ್ತೀವಿ, ನೇರ ಬರ್ತಾ ಮತ್ತೊಮ್ಮೆ ಬಲಭಾಗಕ್ಕೆ ಬಾಗ್ತೀವಿ, ನೇರ ನಮಸ್ಕಾರ. ದಿವ್ಯಾಸನ. ಎಡಪಾದವನ್ನ ಎಡಭಾಗಕ್ಕೆ ಇಡುತ್ತಾ ಒಂದು ಕುರ್ಚಿ ಇದೆ ಅಂದ್ಕೊಂಡು ಅದ್ರ ಮೇಲೆ ಕುತ್ಕೊಬಿಡೋಣ. ಉಸಿರಾಟವನ್ನು ಜೋಡಿಸುತ್ತಾ ಹೋಗೋಣ. ಎಡಭಾಗದಲ್ಲಿ ತ್ರಿಕೋನಾಸನ. ಎರಡೂ ಕಾಲುಗಳು ಎಡಭಾಗದಲ್ಲಿರಲಿ. ಎಡ ಹಸ್ತವನ್ನು ಎಡಪಾದದ ಮೇಲೆ ಅಥವಾ ಎಡಪಾದದ ಆಚೆ ಇಡುತ್ತಾ ತ್ರಿಕೋನಾಸನದಲ್ಲಿ ಇರ್ತೀವಿ. ಬಲಹಸ್ತವನ್ನ ಎಡಪಾದದ ಪಕ್ಕದಲ್ಲಿಡುತ್ತಾ ಪಾರ್ಶ್ವ ಉತ್ಥಾನಾಸನ. ಹಾಗೆ ಬಲಮಂಡಿಯನ್ನ ಮ್ಯಾಟ್ಗೆ ಒತ್ತುತ್ತಾ ಎರಡೂ ಕೈಗಳು ಹಿಂಬದಿಯಿಂದ ಮೇಲೆ ನಮಸ್ಕಾರಕ್ಕೆ ಹೋಗ್ಲಿ. ಆಂಜನೇಯಾಸನ. ಹಾಗೆ ಎಡಪಾದದ ಮೇಲೆ ಭಾರವನ್ನು ಬಿಡುತ್ತಾ ಸ್ಕಂದಾಸನ. ನಿಧಾನವಾಗಿ ಬಲಭಾಗಕ್ಕೆ ಬರುತ್ತಾ ಸ್ಕಂದಾಸನ. ಬಲಭಾಗದಲ್ಲಿ ಆಂಜನೇಯಾಸನ. ಪಾರ್ಶ್ವ ಉತ್ಥಾನಾಸನ. ಎಡಹಸ್ತವನ್ನ ಮೇಲೆ ಎತ್ತುತ್ತಾ ತ್ರಿಕೋನಾಸನ. ದಿವ್ಯಾಸನ. ಎಡಭಾಗಕ್ಕೆ ಬರುತ್ತಾ ಅರ್ಧ ಚಂದ್ರಾಸನ. ಬಲಭಾಗಕ್ಕೆ ಒಮ್ಮೆ ಬಾಗೋಣ, ನೇರ ಬರುತ್ತಾ ಎಡಭಾಗಕ್ಕೆ ಒಮ್ಮೆ ಬಾಗೋಣ, ನೇರ. ದಿವ್ಯಾಸನ. ಬಲಭಾಗದಲ್ಲಿ ತ್ರಿಕೋನಾಸನ. ಪಾರ್ಶ್ವ ಉತ್ಥಾನಾಸನ. ಆಂಜನೇಯಾಸನ. ನಮ್ಮ ಬಲಭಾಗದಲ್ಲಿ ಸ್ಕಂಧಾಸನ. ಎಡಭಾಗದಲ್ಲಿ ಸ್ಕಂದಾಸನ. ಎಡಭಾಗದಲ್ಲಿ ಆಂಜನೇಯಾಸನ. ಪಾರ್ಶ್ವ ಉತ್ಥಾನಾಸನ. ತ್ರಿಕೋನಾಸನ. ದಿವ್ಯಾಸನ. ಬಲಕ್ಕೆ ಬರುತ್ತಾ
ಕೈಗಳು ಮೇಲೆ ನಮಸ್ಕಾರಕ್ಕೆ ಹೋಗ್ಲಿ. ಎಡಕ್ಕೆ ಒಮ್ಮೆ ಬಾಗುತ್ತಾ, ನೇರ ಬರ್ತಾ ಬಲಕ್ಕೆ ಮತ್ತೊಮ್ಮೆ ಬಾಗುತ್ತಾ, ನೇರ ಅರ್ಧ ಚಂದ್ರಾಸನ. ಕೈಗಳನ್ನು ಇಳಿಸುತ್ತಾ ವಿಶ್ರಾಂತಿ.